ಈಗಾಗಲೇ ಗಮನಿಸ್ತಾ ಇದ್ದೀವಿ ನಟ ದರ್ಶನ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಸೇರುವ ಬಳ್ಳಾರಿ ಜೈಲಿನಲ್ಲಿದೆ ಬ್ರಿಟಿಷರ ಕರಿ ಛಾಯೆ ಇದೆಯಂತೆ. ದರ್ಶನ್ ಶಿಫ್ಟ್ ಆಗೋ ಜೈಲಿಗಿದೆ. 152 ವರ್ಷಗಳ ಇತಿಹಾಸ, ಬರೋಬ್ಬರಿ 152 ವರ್ಷಗಳ ಹಿಸ್ಟ್ರಿ ಇದೆ ಈ ಜೈಲಿಗೆ. ಇಲ್ಲಿದೆ ಗಲ್ಲು ಶಿಕ್ಷೆಯ ವ್ಯವಸ್ಥೆ. ಅಚ್ಚರಿಯಾಗಿದೆ ಇದರ ಹಿಸ್ಟ್ರಿ. ಇದರ ಕಹಾನಿಯನ್ನ ನೋಡಿದ್ರೇನೆ ಮೈ ರೋಮಾಂಚನ ಆಗುತ್ತೆ. ಗಾಂಧಿ ತಿಲಕರು ಭೇಟಿ ಕೊಟ್ಟಂತಹ ಜಾಗ ಇದು. ಕೈದಿಯಾಗಿ ಅಲ್ಲ, ನಟನಾಗಿ ಹಿಂದೆ ನಟ ದರ್ಶನ್ ಅವರು ಕೂಡ ಹೋಗಿ ಬಳ್ಳಾರಿ ಜೈಲಿಗೆ ಎಂಟ್ರಿ ಕೊಡ್ತಾ ಇರೋದು ಇದೇ ಮೊದಲೇನಲ್ಲ. ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಒಂದು ಚಿತ್ರದ ಚಿತ್ರೀಕರಣಕ್ಕೆ ನಟ ದರ್ಶನ್ ಅವರು ಹೋಗಿದ್ರು 7 ವರ್ಷದ ಹಿಂದೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ವಾಸ್ತವ್ಯವನ್ನು ಕೂಡ ಹೂಡಿರ್ತಾರೆ ಈ ಬಳ್ಳಾರಿ ಜೈಲಿನಲ್ಲಿ. ರೀಲಲ್ಲಿ ನಡೆದ ಕತೆ ರಿಯಲ್ ಲೈಫ್ ನಲ್ಲೂ ಕೂಡ ನಡೆದೇ ಹೋಯ್ತು. ಇದರ ಬಗ್ಗೆ ಮಾತಾಡ್ತಾ ಇದ್ವಿ. ಯತೀಶ್ ಗಮನಿಸ್ತಾ ಇದೀವಿ, 7 ವರ್ಷದ ಹಿಂದೆ ಅಷ್ಟೇ ಚೌಕ ಚಿತ್ರದಲ್ಲಿ ನಟ ದರ್ಶನ್ ಅವರು ಇದೇ ಬಳ್ಳಾರಿ ಜೈಲಿನಲ್ಲಿ ಚಿತ್ರೀಕರಣವನ್ನ ಮಾಡಿದ್ರು. ಅವಾಗ ಅವರು ಪ್ರಸಿದ್ಧ ನಟನಾಗಿ ಎಂಟ್ರಿಯನ್ನ ಕೊಟ್ಟಿದ್ರು. ಈಗ ಆ ಜಾಗಕ್ಕೆ ಅಂದ್ರೆ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಇವತ್ತು ಅವರೇ ಕೈದಿಯಾಗಿ ಹೋಗ್ತಾ ಇದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಏನಿದೆ ಅಂತ ಒಂದು ಮಾತನ್ನು ಹೇಳ್ತಾ ಇದ್ರಿ. ಆ ಒಂದು ಜೈಲಿಗೆ ಒಂದು ಬಹುದೊಡ್ಡ ಇತಿಹಾಸ ಇರೋದನ್ನ ಹೇಳ್ತಾ ಇರಿ. ಎಸ್ ಅಫ್ಕೋರ್ಸ್ ಲಾಸ್ಟ್ ನ್ಯೂಸ್ ಅಲ್ಲೂ ಕೂಡ ಇದೇ ಮಾತನ್ನು ನೀವು ಹೇಳಿದ್ರಿ. ಯಾಕೆಂದ್ರೆ ಬ್ರಿಟಿಷರ ಕಾಲದ ಜೈಲು ಅನ್ನೋ ಮಾತನ್ನು ನೀವು ಹೇಳಿದಂತ ವಿಚಾರ ಹೌದು. ಅದೇಕೆಂದ್ರೆ ಸಾಕಷ್ಟು ವರ್ಷಗಳ ಹಿಂದನೇ ಆ ಜೈಲು ನಿರ್ಮಾಣವಾಗಿತ್ತು. ಒಂದು ರೀತಿಯಾಗಿ ನಮಗೆ ಸೆಂಟ್ರಲ್ ಜೈಲ್ ಅಂತ ಬಂದಾಗ ಅಥವಾ ಭಯಂಕರವಾದ ಜೈಲು ಅಂತ ಬಂದಾಗ ನೆನಪಾಗ್ತಿದೆ ಬಳ್ಳಾರಿ ಜೈಲು. ಆ ಮಟ್ಟಿಗೆ ಅದರ ಬಗ್ಗೆ ರಣರೋಚಕ ಕಥೆಗಳು ಕೇಳಿದ್ದೀವಿ. ಸ್ವಾತಂತ್ರ್ಯ ಹೋರಾಟಗಾರರನ್ನ ಆ ಜೈಲಿನಲ್ಲಿ ಇಟ್ಟಿದ್ದನ್ನು ಕೂಡ ಗಮನಿಸಿದೀವಿ. ಸಾಕಷ್ಟು ಜನಕ್ಕೆ ಗಲ್ಲು ಶಿಕ್ಷೆ ಆಗಿದಂತ ಕಂಡಂತ ಜೈಲು ಕೂಡ ಇದೊಂದು ಬಳ್ಳಾರಿಯ ಸೆಂಟ್ರಲ್ ಜೈಲ್. ಸೊ ಆ ಜೈಲಿಗೆ ಈಗ ದರ್ಶನ್ ಅವರನ್ನ ಶಿಫ್ಟ್ ಮಾಡ್ತಾರೆ ಎನ್ನಲಾಗ್ತಾ ಇದೆ. ಇದಕ್ಕೂ ಕೂಡ ದರ್ಶನ್ಗೆ ಒಂದು ನಂಟಿದೆ. ಆ ನಂಟು ಕೂಡ ಸ್ವಾರಸ್ಯಕರವಂತ ನಂಟು ಅಂತ ಹೇಳ್ಬೇಕಾಗತ್ತೆ. ಯಾಕೆ ಅಂತಂದ್ರೆ ಆ ಜೈಲಿನ ನಂಟು ಜೊತೆಗೆ ದರ್ಶನ್ ಅವರ ನಂಟು ಕೂಡ ಇರುವಂಥದ್ದು. ಏನಪ್ಪಾ ಅಂತಂದ್ರೆ ಅದೇ ಜೈಲಲ್ಲಿ ಸರಿಸುಮಾರು 7 ವರ್ಷಗಳ ಹಿಂದೆ ಒಂದು ಸಿನಿಮಾದಲ್ಲಿ ಆಕ್ಟ್ ಮಾಡಿರ್ತಾರೆ. ಅದೇ ಜೈಲಲ್ಲಿ ಒಂದಷ್ಟು ಸಮಯಗಳನ್ನ ಕಳೆದಿರ್ತಾರೆ. ಎಸ್, ಅದೇ ಸಿನಿಮಾ ಚೌಕ. ತರುಣ್ ಸುಧೀರ್ ನಿರ್ದೇಶನ ಮಾಡಿದಂಥ ಮೊದಲ ಸಿನಿಮಾ, ಸಾಕಷ್ಟು ನೇಮ್ ಫೇಮನ್ನು ಕಳಿಸಿದಂಥ ಸಿನಿಮಾ. ಆ ಸಿನಿಮಾದಲ್ಲಿ ದರ್ಶನ್ ಅಲ್ಲಿ ಒಬ್ಬ ಕೈದಿಯಾಗಿ ಹೋದಂಥ ಸಿನಿಮಾ. ಅಲ್ಲಿ ಆ ಸಿನಿಮಾದಲ್ಲಿ ಕೈದಿಯಾಗಿ ಆಕ್ಟ್ ಮಾಡಿರ್ತಾರೆ. ಒಬ್ಬ ರೌಡಿಯಾಗಿ ಅಥವಾ ಡಾನ್ ಆಗಿ ಆಕ್ಟ್ ಮಾಡಿರ್ತಾರೆ. ಸೊ ಅಲ್ಲಿ ಆ ಸಿನಿಮಾದ ಒಂದಷ್ಟು ಸೀಕ್ವೆನ್ಸ್ಗಳನ್ನ ಸೆಂಟ್ರಲ್ ಜೈಲಿನಲ್ಲಿ ಶೂಟ್ ಮಾಡಿರ್ತಾರೆ. ಹಾಗಾಗಿ ಒಂದು 15 ದಿನಗಳ ಕಾಲ ದರ್ಶನ್ ಅವರು ಆ ಜೈಲಿನಲ್ಲಿ ತಂಗಿದ್ರು, ಶೂಟಿಂಗ್ ಮಾಡಿದ್ರು ಅಂತ ಇರುವಂತ ವಿಚಾರ. ಈಗ ಅದೇ ಜೈಲಿಗೆ ಅಂದ್ರೆ ನೀವು ಹೇಳ್ದಂತೆ ಅಂದು ದರ್ಶನ್ ಅವರು ಒಬ್ಬ ಸೂಪರ್ ಸ್ಟಾರ್ ಆಗಿ, ಒಬ್ಬ ಆಕ್ಟರ್ ಆಗಿ, ಒಬ್ಬ ಕಲಾವಿದರಾಗಿ ಜೈಲಿಗೆ ಭೇಟಿ ಕೊಟ್ಟಿದ್ರು, ಅಲ್ಲಿ ಆಕ್ಟ್ ಅನ್ನು ಮಾಡಿದ್ರು. ಬಟ್ ನೋಡಿ ಹಣೆಬರ ಹೇಗಿದೆ ಅಂತ ಹೇಳ್ತೀವಿ. ಇವತ್ತು ಅದೇ ಜೈಲಿಗೆ ದರ್ಶನ್ ಕೈದಿಯಾಗಿ ಹೋಗ್ತಾ ಇದ್ದಾರೆ. ಒಬ್ಬ ಕೊಲೆ ಆರೋಪಿಯಾಗಿ ಇವತ್ತ ಅದೇ ಜೈಲಿಗೆ ಕಾಲನ್ನಿಡ್ತಾ ಇದ್ದಾರೆ. ಸೊ ಹಾಗಾಗಿ ಒಂದು ರೀತಿಯಾದಂಥ ಮಿಸ್ಟ್ರಿ ಅಂತ ಹೇಳ್ಬೋದು. ಇಟ್ಸ್ ನಿಜಕ್ಕೂ ಕೂಡ ಆಶ್ಚರ್ಯ ಅಂತ ಹೇಳ್ಬೋದು ಆ ಜೈಲಿನ ಜೊತೆಗೆ ದರ್ಶನ್ ನಂಟು ಇರ್ಬೋದು. ಇನ್ನು ಅಲ್ಲಿ ಹೇಗೆ ಇರ್ತಾರೆ ಅಂತ, ಏಕೆಂದರೆ ಆ ಜೈಲಿನಲ್ಲಿ ಹೋದಂಥ ಎಷ್ಟೋ ಜನರು ಕೂಡ ಮನ ಪರಿವರ್ತನೆಯಾಗಿ ಬಂದಿದ್ದಾರೆ. ಅಫ್ಕೋರ್ಸ್ ಜೈಲಿಗೆ ಹೋಗದೆ ಮನ ಪರಿವರ್ತನೆ ಆಗಬೇಕು. ಒಬ್ಬ ಕೊಲೆಗಾರ, ಒಬ್ಬ ಕಳ್ಳತನ ಮಾಡುವಂಥನು, ಒಬ್ಬ ಹೀಗೆ ಯಾವುದೋ ಕೇಸ್ನಲ್ಲಿ ಹೋದಂಥ ಜನರು ಅಲ್ಲಿ ಜೈಲಿಗೆ ಹೋದ್ಮೇಲೆ ಮನ ಪರಿವರ್ತನೆ ಆಗ್ತಾರೆ, ಆ ಕೇಸನ್ನು ಬಿಡ್ತಾರೆ ಅಂತ ಹೇಳ್ತಾರೆ. ಅಫ್ಕೋರ್ಸ್ ಬಿಟ್ಟಿದ್ದಾರೆ, ಸಾಕಷ್ಟು ಜನ ನೋಡಿದ್ದೀವಿ. ಆದರೆ ಬಿಡ್ದೇ ಇರೋದನ್ನು ಕೂಡ ಕಂಡಿದ್ದೀವಿ. ಬಟ್ ದರ್ಶನ್ ಅವರಿಗೆ ಅಲ್ಲಿ ಹೋದ್ಮೇಲೆ ಮನ ಪರಿವರ್ತನೆ ಆಗ್ಬೋದು. ಇನ್ಮೇಲಾದರೂ ಕೂಡ ಆ ಒಂದು ಅಹಂ ಇದೆ ಅದು ಇಳಿಬೋದು ಅಂತ ಹೇಳಲಾಗ್ತದೆ. ಜೊತೆಗೆ ಒಂದಷ್ಟರ ಪಶ್ಚಾತ್ತಾಪ, ಒಂದಷ್ಟರ ಪಾಪ ಪ್ರಜ್ಞೆ ಅವ್ರು ಕಾಡ್ಬೋದೇನಾ ಅಂತ ಅನಿಸ್ತಾ ಇದೆ. ಯಾಕೆಂದರೆ ಇಲ್ಲಿ ಎಲ್ಲರೂ ಕೂಡ ದೊಡ್ಡ ದೊಡ್ಡ ರೌಡಿಗಳ ಜೊತೆಗೆ ಅವರು ಟೈಮ್ ಸ್ಪೆಂಡ್ ಮಾಡಿರೋದನ್ನ ನಾವು ನೋಡಿದ್ದೀವಿ. ಈಗಾಗಲೇ ವಿಲ್ಸನ್ ಗಾರ್ಡ ನಾಗು ಜೊತೆಗೆ, ಕುಳ್ಳ ಶ್ರೀನಿವಾಸ್ ಜೊತೆಗೆ ಟೈಮ್ನ ಸ್ಪೆಂಡ್ ಮಾಡ್ಕೊಂಡಿದ್ದಾರೆ. ಎಲ್ಲಿ ಬರಬೇಕು ಅವ್ರಿಗಿನ್ನ ಅದೇ ವೇವ್ನಂತಲ್ಲಿ ಇರ್ತಾರೆ. ಕೊಲೆ, ಕಳ್ಳತನ, ಬರೀ ಇದೇ ಲೆವೆಲ್ ಇರೋದು. ಫ್ರೆಂಡ್ಸ್ ಜೊತೆಗೆ ಫ್ರೆಂಡ್ ಮಾಡ್ಕೊಂಡಿದ್ದಾಗ ಅದೇ ಲೆವೆಲ್ ಇರುತ್ತೆ. ಎಲ್ಲೂ ಕೂಡ ಪಾಪ ಪ್ರಜ್ಞೆ ಕಾಡಕ್ಕೆ ಸಾಧ್ಯ ಆಗೋದೇ ಇಲ್ಲ. ಯಾಕೆಂದರೆ ಅವ್ರು ಎಷ್ಟೋ ಜನ ಕೊಲೆ ಮಾಡಲು ಜೈಲಿಗೆ ಹೋಗಿದ್ದಾರೋ, ಎಷ್ಟೋ ಜನ ಹೆಣ್ಮಕ್ಳು ತಾಳಿ ಕಿತ್ಕೊಂಡು ಅಲ್ಲಿ ಹೋಗಿದ್ದಾರೋ ಗೊತ್ತಿಲ್ಲ. ಅದೆಷ್ಟೋ ಜನ ತಂದೆ ತಾಯಿಗಳ ಕಣ್ಣೀರಿಗೆ ಕಾರಣವಾಗಿ ಆ ಜೈಲಿಗೆ ಹೋಗಿದ್ದಾರೋ ಆ ರೋಡಿಗಳು ಗೊತ್ತಿಲ್ಲ. ಅಂಥವ್ರ ಜೊತೆ ಇದ್ದಾಗ ನಿಮಗೆ ಪಾಪ ಪ್ರಜ್ಞೆ ಕಾಡುತ್ತೆ ಅನ್ನೋದು ಕೂಡ ಸುಳ್ಳಾಗುತ್ತೆ. ಅಂಥವ್ರ ಜೊತೆ ಇದ್ದಾಗ ನಿಮಗೆ ಪಶ್ಚಾತ್ತಾಪ ಆಗುತ್ತೆ ಅನ್ನೋದು ಕೂಡ ಸುಳ್ಳಾಗುತ್ತೆ. ಬಟ್ ಇಲ್ಲೂ ಕೂಡ ಇದ್ದಾರೆ ಅಂತ ಇಲ್ಲ ಅಂತ ಹೇಳಕ್ ಸಾಧ್ಯ ಇಲ್ಲ. ಎಲ್ಲಾ ಜೈಲಲ್ಲೂ ಕೂಡ ಕಳ್ಳ ಕಾಕರು ಇದ್ದೇ ಇರ್ತಾರೆ. ಬಟ್ ಇಲ್ಲಿ ಒಂದು ಸ್ವಲ್ಪ ನೋಡ್ಕೊಳ್ಳೋದಾದ್ರೆ ಈ ಸೆಂಟ್ರಲ್ ಜೈಲಲ್ಲಿ ಒಂದಷ್ಟು ಸ್ಟ್ರಿಕ್ಟ್ ಆಗಿರುತ್ತೆ ಜೈಲು ಅಂತ ಹೇಳಲಾಗ್ತದೆ. ಸೊ ಹಾಗಾಗಿ ಇಲ್ಲಿ ಮನ ಪರಿವರ್ತನೆ ಆಗ್ಬೋದು ಅನ್ನೋ ನಂಬಿಕೆ ಕೂಡ ಇದೆ. ಅಫ್ಕೋರ್ಸ್ ಆಗ್ಲಿ ಕೂಡ ನಮ್ಮ ಆಶಯ. ಅಟ್ ದ ಸೇಮ್ ಟೈಮ್ ನಿಮಗೆ ಭಾರತದ ಅತಿ ದೊಡ್ಡ ಜೈಲುಗಳು ಅಂತ ಬಂದಾಗ ಪರಪ್ಪನಗರ ಜೈಲು ಬಹುದೊಡ್ಡದ ಜೈಲಾಗಿ ಕಾಣಿಸುತ್ತೆ. ಅಂದ್ರೆ 5,000ಕ್ಕೂ ಹೆಚ್ಚು ಕೈದಿಗಳು ಇರುವಂತಹ ಜೈಲು ಪರಪ್ಪನಗರ ಜೈಲು.
ಆದರೆ ಅಲ್ಲಿ ಇರುವಂಥ ಜೈಲಧಿಕಾರಿ ಒಬ್ಬರೇ ಜೈಲಧಿಕಾರಿ ಇರ್ತಾರೆ. ಸೊ ಈಗಿದ್ದಾಗ ಇಷ್ಟೂ ಜನ ನೋಡ್ಕೊಳ್ಳೋದು ತುಂಬ ಕಷ್ಟ ಆಗಿರುತ್ತೆ. ಎಲ್ಲರ ಆಕ್ಟಿವಿಟೀಸ್ ನೋಡ್ಕೊಳ್ಳೋದು ತುಂಬ ಕಷ್ಟ ಆಗಿರುತ್ತೆ. ಅದರಲ್ಲೂ ಇಂತಹ ದೊಡ್ಡ ವ್ಯಕ್ತಿಗಳ ಗಣ್ಯ ವ್ಯಕ್ತಿಗಳ ಆಕ್ಟಿವಿಟೀಸ್ ಹೇಗಿರುತ್ತೆ, ಅವ್ರು ಏನು ಮಾಡ್ತಿರ್ತಾರೆ ಅನ್ನೋದು ತುಂಬ ಕಷ್ಟವಿರುತ್ತೆ. ಸಾಕಷ್ಟು ಬಾರಿ ನಾವು ಕೇಳಿರ್ತೀವಿ ಚಂದ್ರಕಲಾ. ಸೊ ಅಫ್ಕೋರ್ಸ್ ಮಾತಾಡಿ ಕೂಡ ಇದ್ದೀವಿ ನಾವು ನೀವೆಲ್ಲ. ಅಂದರೆ ಪರಪ್ಪನ ಜಗರಲ್ಲಿ ಸಾಕಷ್ಟು ರೀತಿಯಂಥ ಅವ್ಯವಹಾರಗಳು ನಡೀತಾ ಇರುತ್ತೆ. ಅಲ್ಲಿ ಗಾಂಜಾ ಸಿಗುತ್ತಂತೆ, ಸಿಗರೇಟ್ ಸಿಗುತ್ತಂತೆ, ಡ್ರಗ್ಸ್ ಸಿಗುತ್ತಂತೆ, ಇದೆಲ್ಲದೂ ಸುದ್ದಿ ಕೇಳಿದ್ದೀವಿ ನಾವು. ನೋಡೋದೇ ಇಲ್ಲದಿದ್ರೂ ಕೂಡ ಸುದ್ದಿ ಅಂತ ಕೇಳಿದ್ದೀವಿ. ಅಂಥ ಜೈಲಲ್ಲಿ ಇದ್ದಂಥದ್ದು. ಏಕೆಂತಂದರೆ ಒಬ್ಬ ಜೈಲು ಅಧಿಕಾರಿ ಎಷ್ಟು ವ್ಯವಸ್ಥೆ ಮಾಡೋಕ್ಕಾಗತ್ತೆ, ಎಷ್ಟು ನೋಡ್ಕೊಳಕ್ಕಾಗತ್ತೆ ಅನ್ನೋ ಒಂದು ಪ್ರಶ್ನೆ ಕೂಡ ಕಾಡುತ್ತೆ. ಹಾಗಾಗಿ ಸರ್ಕಾರ ಇದರ ಬಗ್ಗೆ ಕೂಡ ಗಮನ ಹರಿಸ್ಬೇಕಾಗತ್ತೆ. ಮತ್ತೊಂದಾಗಿ ಸೊ ಅಲ್ಲಿ ಜೈಲಿನ ಸಿಬ್ಬಂದಿ ಕೂಡ ಏನಂತಂದರೆ ಅಲ್ಲಿ ಕೈದಿ ನೋಡ್ಕೊಳ್ತಾರ 200-300 ಜನಕ್ಕೆ ಒಬ್ಬ ಸಿಬ್ಬಂದಿ ಇದ್ದಾರೆ ಅನ್ನೋ ಮಾಹಿತಿ ಕೂಡ ಇರುವಂಥದ್ದು. ಹಾಗಾಗಿ ಸಿಬ್ಬಂದಿಯ ಕೊರತೆ ಕೂಡ ಇರೋದನ್ನ ನಾವು ಗಮನಿಸಬೇಕಾಗತ್ತೆ. ಬಟ್ ಇಲ್ಲಿ ಬಳ್ಳಾರಿ ಜೈಲು ಅಂತ ಬಂದಾಗ ಅದು ಚಿಕ್ಕ ಜೈಲಾಗಿರುತ್ತೆ. ಅಂದರೆ ಪರಪ್ಪನ ಅಗ್ರಹಾರ ಜೈಲಿ ಹೋಲಿಸ್ಕೊಂಡ್ರೆ ಅತಿ ಚಿಕ್ಕ ಜೈಲಾಗಿರುವಂಥದ್ದು. ಹಾಗಾಗಿ ಇಲ್ಲಿ ಪ್ರತಿಯೊಬ್ಬರ ಮೇಲೂ ಕೂಡ ಕಣ್ಣಿಡೋದಕ್ಕೆ, ಕಣ್ಗಾಲು ಇಡೋದಕ್ಕೆ ಸಾಧ್ಯವಾಗುತ್ತೆ. ಮತ್ತು ಇಲ್ಲಿ ಜೈಲು ಅಧಿಕಾರಿಗಳು ಸರಿಯಾದಂಥ ಕ್ರಮ ಕೈಗೊಳ್ಳೋಕ್ಕೆ ಸಾಧ್ಯವಾಗುತ್ತೆ. ಒಬ್ಬ ಯಾವುದೇ ವ್ಯಕ್ತಿಯಾಗಲಿ ಏನು ಮಾಡ್ತಾ ಇದ್ದಾರೆ, ಹೇಗೆ ಆ ಜೈಲಲ್ಲಿ ಇದ್ದಾರೆ, ಅವರ ಆಟೋಟಪಗಳು ಏನು ನಡೀತಾ ಇದೆ, ಅವರ ಕೆಲಸಗಳಿಗೆ ಸಾಗ್ತಾ ಇದೆ ಅನ್ನೋದನ್ನು ಕೂಡ ಇಲ್ಲಿ ನೋಡಬೇಕಾಗತ್ತೆ. ಹಾಗಾಗಿ ಈಗ ಆರೋಪಿಯಾಗಿ ಮತ್ತೊಮ್ಮೆ ಬಳ್ಳಾರಿ ಜೈಲನ್ನು ಸೇರ್ತಿರುವಂಥ, ಅಂದರೆ ಈ ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿ ಜೈಲನ್ನು ಹೋಗ್ತಿರುವಂಥ ದರ್ಶನ್ ಅಲ್ಲಿ ಹೇಗೆ ಇರ್ತಾರೆ, ಅಲ್ಲಾದರೂ ಅವರ ಪರಿವರ್ತನೆ ಆಗುತ್ತಾ ಅನ್ನೋದು ಒಂದು ಪ್ರಶ್ನೆ ನಮ್ಮೆಲ್ಲರೂ ಕೂಡ ಇರುವಂಥದ್ದು. ಅಟ್ ದ ಸೇಮ್ ಟೈಮ್ ನಮಗೆಲ್ಲ ಅನಿಸುತ್ತೆ ಇಲ್ಲಿ ಇದ್ದಂತಹ ಸಂದರ್ಭದಲ್ಲಿ ದರ್ಶನ್ ಅವರ ಹೆಂಡತಿ ಇರ್ಬೋದು, ಕುಟುಂಬ ಇರ್ಬೋದು, ಆಗಾಗ್ಗೆ ಹೋಗಿ ವೀಕ್ಲಿ 1 ಟೈಮ್ ಹೋಗಿ ಮೀಟ್ ಮಾಡ್ತಾ ಬರ್ತಾ ಇದ್ರು. ಜೊತೆಗೆ ಅವರ ಸ್ನೇಹಿತರಿರ್ಬೋದು, ಅವರ ಒಂದು ಸಂಬಂಧಿಗಳಿರ್ಬೋದು, ಸಿನಿಮಾದ ರಂಗದ ವ್ಯಕ್ತಿಗಳಿರ್ಬೋದು, ಅವರೆಲ್ಲರೂ ಕೂಡ ಇಲ್ಲಿ ಹೋಗಿ ಅವಾಗವಾಗ ಹೋಗಿ ನೋಡ್ಕೊಂಡು ಬರ್ತಾ ಇದ್ರು. ಯಾಕೆಂದರೆ ಇಟ್ಸ್ ಈಸಿ ಟು ಎವ್ರಿ ಮೀಟ್ ಮಾಡೋಕ್ಕೆ ತುಂಬ ಈಸಿ ಆಗ್ತಾ ಇತ್ತು ಹತ್ರದಲ್ಲೇ ಇದ್ದಂಥ ಜೈಲು. ಬಟ್ ಇಲ್ಲಿಗೆ ಹೋದ ಮೇಲೆ, ಒಂದು ವೇಳೆ ಬಳ್ಳಾರಿಗೆ ಶಿಫ್ಟ್ ಆದ ಮೇಲೆ ದರ್ಶನ್ ಅವರನ್ನ ಮೀಟ್ ಮಾಡೋಕ್ಕೆ ಸಾಧ್ಯ ಆಗುತ್ತಾ? ಅವರೆಲ್ಲ ಮೀಟ್ ಮಾಡೋಕ್ಕೆ ಹೋಗ್ತಾರಾ? ಅಫ್ಕೋರ್ಸ್ ಫ್ಯಾಮಿಲಿ ಅಂತ ಹೋಗೇ ಅವ್ರು ಎಲ್ಲೇ ಇರಲಿ, ಇಲ್ಲಿಲ್ಲ ಅಂದ್ರೂ ಬೇರೆ ಕಡೆ ಇಟ್ಟರು ಕೂಡ ಹೋಗಿ ನೋಡ್ಕೊಂಡು ಬಂದೇ ಬರುತ್ತೆ. ಆದರೆ ಏನು ಸ್ನೇಹ ಸಂಬಂಧಿಗಳಿದ್ದಾರೆ ಅಥವಾ ಸಿನಿಮಾ ರಂಗದವ್ರು ಏನಿದ್ದಾರೆ ಇವರೆಲ್ಲ ಹೋಗಿ ನೋಡ್ತಾರಾ ಅನ್ನೋದು ಕೂಡ ಪ್ರಶ್ನೆ ಆಗಿ ಕಾಡ್ತಾ ಇದೆ. ಚಂದ್ರಕಲಾ, ಥ್ಯಾಂಕ್ ಯು ಯತೀಶ್ ದೊಡ್ಡಿಹಳ್ಳಿ ನಿಮ್ಮ ಕಂಪ್ಲೀಟ್ ಮಾಹಿತಿಗಾಗಿ. ಒಟ್ಟಾರೆಯಾಗಿ ದರ್ಶನ್ ಸೇರುವ ಬಳ್ಳಾರಿ ಜೈಲಿನಲ್ಲಿ ಬ್ರಿಟಿಷರ ಕರಿ ಚಾಯಿ ಅನ್ನೋದು ಎದ್ದು ಕಾಣ್ತಾ ಇದೆ. ನೋಡೋಣ ಇಲ್ಲಿ ದರ್ಶನ್ ಅವರು ಹೇಗೆ ಸರ್ವೈವ್ ಆಗ್ತಾರೆ ಏನು ಅಂತ.